ಬೈಲಮಂಗಲ ತಾಲೂಕಿನ ವಕ್ಕುನ್ ಕೊರವಿಕೊಪ್ಪ ಇಂಗಳಗಿ ಮಾರ್ಗದ ಮುಖ್ಯ ರಸ್ತೆ ಕೆಲವು ವರ್ಷಗಳ ಹಿಂದೆಯಷ್ಟೇ ನಿರ್ಮಾಣಗೊಂಡಿದೆ. ಈ ರಸ್ತೆ ಗ್ರಾಮಸ್ಥರು ಮತ್ತು ರೈತರಿಗೆ ಪ್ರಮುಖ ರಸ್ತೆಯಾಗಿದೆ. ಇನ್ನು ರಸ್ತೆಯನ್ನು ನಿರ್ಮಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಇಲಾಖೆ ಅಧಿಕಾರಿಗಳಿಂದ ಹಲವು ಬಾರಿ ಮನವಿ ಮಾಡಿದ ನಂತರ ಈ ರಸ್ತೆ ನಿರ್ಮಾಣವಾಗಿತ್ತು. ಆದರೆ ಅದನ್ನು ಸಂರಕ್ಷಣೆ ಮಾಡೋ ಜವಾಬ್ದಾರಿ ಗ್ರಾಮಸ್ಥರ ಮೇಲಾಗುತ್ತದೆ ಎಂಬ ಅಭಿಪ್ರಾಯ ಸ್ಥಳೀಯರಲ್ಲಿ ಹೆಚ್ಚಾಗಿದೆ. ಇತ್ತೀಚೆಗೆ ಕಬ್ಬಿನ ಹಂಗಾಮು ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳ ಸಂಚಾರ ತೀವ್ರವಾಗಿ ಹೆಚ್ಚಳ ಕಂಡುಬಂದಿದೆ. ವಕ್ಕುನ್ ಕೊರವಿಕೊಪ್ಪ ಮತ್ತು ಇಂಗಳಗಿ ಗ್ರಾಮಗಳಿಂದ ಕಬ್ಬನ್ನ ಹೊತ್ತೊಯ್ಯೋ ಟ್ರ್ಯಾಕ್ಟರ್ಗಳು 2 ಟೇಲರ್ಗಳನ್ನ ಜೋಡಿಸಿಕೊಂಡೇ ಸಂಚರಿಸುತ್ತಿರೋದು ಗ್ರಾಮಸ್ಥರಿಗೆ ಸಂಕಟ ತಂದಿದೆ. ವಕ್ಕುನ್ ಗ್ರಾಮದ 2ನೇ ಬಸ್ ನಿಲ್ದಾಣ ಹತ್ತಿರ ತೀವ್ರ ಚಡಾವಿನಲ್ಲಿ 2 ಟೇಲರ್ ಜೋಡಣೆ ಮಾಡಿಕೊಂಡು ಬರೋದ್ರಿಂದ ರಸ್ತೆ ಹಾಳಾಗುತ್ತಿದೆ. ಚಡಾವನ್ನ ಏರುವಾಗ ವಾಹನಗಳು ಮಧ್ಯೆ ನಿಲ್ಲುವುದು, ಚಕ್ರಗಳು ಜಾರುವುದು ಮತ್ತು ನಿಯಂತ್ರಣ ತಪ್ಪೋ ಸಾಧ್ಯತೆ ಇರೋದ್ರಿಂದ ರಸ್ತೆ ಭಾಗಗಳು ಹಾಳಾಗುತ್ತಿವೆ ಎಂದು ಗ್ರಾಮಸ್ಥರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬು ತುಂಬಿದ ವಾಹನಗಳು ಚಡಾವು ದಾಟುವಾಗ ಒಂದೇ ಟೇಲರ್ನಿಂದ ಸಂಚರಿಸಬೇಕು ಅಥವಾ ಬೇರೆ ಟ್ರ್ಯಾಕ್ಟರ್ ಜೋಡಿಸಿಕೊಂಡು ಸಹಾಯ ಪಡೆದು ಸಾಗಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಆದರೆ ಚಾಲಕರು ಗ್ರಾಮಸ್ಥರ ನಿಯಮ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗಿದೆ. ಇದರಿಂದ ಗ್ರಾಮಸ್ಥರು ಮತ್ತು ಟ್ರ್ಯಾಕ್ಟರ್ ಚಾಲಕರ ನಡುವೆ ಉದ್ವಿಗ್ನತೆ ಉಂಟಾಗಿ ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಶನಿವಾರ ನಡೆದಿದೆ. ಈ ಗೊಂದಲದ ಪರಿಣಾಮವಾಗಿ ಸುಮಾರು 3 ಗಂಟೆ ಕಾಲ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇನ್ನು ರಸ್ತೆ ತಡೆಗೊಂಡಿದ್ದರಿಂದ ಹಲವಾರು ರೈತರು, ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ಸ್ಥಳಕ್ಕೆ ಗ್ರಾಮಸ್ಥರು ಸೇರಿಕೊಂಡು ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಿದ್ರು. ಬಳಿಕ ಸಂಚಾರ ನಿಧಾನವಾಗಿ ಪುನರಾರಂಭವಾಯಿತು. ವರದಿ ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಂಚಿನಮಡಿ ಮಠ್, TV20 ಕನ್ನಡ ನ್ಯೂಸ್, ಬೈಲಮಂಗಲ. ನಮ್ಮ ವಿಷಯ ಏನಪ್ಪಾ ಅಂತಂದ್ರೆ ಕೊರವಿಕೊಪ್ಪ ರೈತರು ಇರ್ಬೋದು ಅಥವಾ ಒಪ್ಪಂದ ರೈತರು ಇರ್ಬೋದು, ಇಂಗಳಗಿ ಇರ್ಬೋದು, ಹೊಸೂರು ಇರ್ಬೋದು, ಕಬ್ಬಿನ ಗಾಡಿ ಬರ್ತಾ ಇದಾವ. ಡಬಲ್ ಟೇಲರ್ ಸಿಂಗಲ್ ಇಂಜಿನ್ ತಗೊಂಡ್ ಬರ್ತಾ ಇದಾರ. ಕೆದಿರಿಕಾಸಿ ಈ ರೋಡ್ ಎಲ್ಲ ಕೆಟ್ಟಿದೆ. ಮತ್ತೆ ಇದು ಬಸ್ ಸ್ಟ್ಯಾಂಡ್ ಏರಿಯಾ, ಈ ಕಡೆ ಗಿರಣಿ ಐತೆ, ಇಲ್ಲಿ ಅಂಗಡಿ ಐತೆ. ಅನಾಹುತಗಳು ಎಷ್ಟೋ ಆಗು ತೆಪ್ಪಿದಾವ. ಅದು ಟೈಮ್ ನಮ್ ಸರಳ ಐತೆ. ಈಗ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲೇ ಕಬ್ಬಿನ ಟೇಲರ್ ಡಬಲ್ ಇತ್ತಂದ್ರೆ ಡಬಲ್ ಇಂಜಿನ್ ಹಚ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಅಂತಂದಾಗ ಒಂದೇ ಇಂಜಿನ್ ಒಂದೇ ಟೇಲರ್ ಅನ್ನು ತಗೊಂಡು ಹೋಗುವಂತ ವ್ಯವಸ್ಥಿತ ಮಾಡ್ಬೇಕ. ಇದನ್ನ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವು ಈಗ ಗಾಡಿ ತರಿಬೆ ಅವ್ರು ಬೇಕಾದಂತ ರೈತರು ಅಂದ್ರೂ ಬಿಡುದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈ ರಸ್ತೆ ಏನ್ ಕೆಟ್ಟೈತಲ್ಲ, ಎಲ್ಲ ರೈತರು ಕೂಡಿ, ನಾವು ನೀವು ಆಗಿರ್ಬೇಕು, ಎಲ್ಲರೂ ಕೂಡಿ ಇದನ್ನ 25 ಫುಟ್ ಕಾಂಕ್ರೀಟ್ ಹಾಕಿ ವ್ಯವಸ್ಥೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವು. ಇದಾಗೋ ಮಟ್ಟ ನಾವು ಯಾವ ಗಾಡಿಗಳನ್ನ ಬಿಡುದಿಲ್ಲ. ಪಂಚಾಯತಿ ಮೆಂಬರ್ಗಳನ್ನು ಕರೆಸಿ ತೋರಿಸಿದ್ದೆವು. PWದವ್ರಿಗೆ ಹೇಳಿದೆವು ಇಲ್ಲೊಂದು CC ಕೌಲಿ ಆಗ್ಬೇಕಿತ್ತ. ರಸ್ತೆ ಮಾಡುವ ಟೈಮ್ದಾಗ ಅದನ್ನೂ ಮಾಡಲ್ಲ. ಇಲ್ಲಿ ರಸ್ತೆಗೆ ನೀರು ಬರಕ್ ಕಾರಣ ಏನಪ್ಪ ಅಂದ್ರೆ ಮೇನ್ CC ಕೌಲಿಲ್ಲ. ಮತ್ತೆ ಇವ್ರ ಡಬಲ್ ಟೇಲರ್ ಸಿಕ್ಕಾಪಟ್ಟಿ ಲೋಡ್ ಇರ್ತೈತೆ. ಇಲ್ಲಿ ಕೆದಿರ್ಕೋತ ನಿಂದಿರ್ತಿರ್ತಾರ. ಮೊನ್ನೆ ಒಂದು ಹುಡುಗಿ ಒಬ್ಬ ಅಮ್ಮನ ಸಾಯ್ತಿದ್ರ. ಯಾಕಂದ್ರೆ ಎತ್ತಿರ್ಸ್ಕೊಂಡ್ ಬರ್ತಾ ಇರ್ತಾರೆ. ಹಿಂಗಾಗಿ ಅನಾಹುತಗಳು ಬಹಳ ಆಗತ್ತೈತಿ. ಇದಕ್ಕೆ ನಾವೆಲ್ಲ ರೈತರಲ್ಲಿಯೂ ಮನವಿ ಮಾಡ್ಕೋತೇವೆ. ಇದು ಬಹಳ ಸರಳ ಐತೆ ಮನವಿ ಮಾಡ್ಕೊ. ಬೈಲಮಂಗಲ ತಾಲೂಕು ವಕ್ಕುನ್ ಗ್ರಾಮ, ಕೊರವಿಕೊಪ್ಪ ರೋಡ್, ಇದು 2ನೇ ಸ್ಟಾಪ್ ಹನುಮಂತೇವ್ರ ಗುಡಿ ಐತಿಲ್ಲ. ಈ ತರ ತೊಂದರೆ ಆಗೈತಿ ನೋಡಪ್ಪ. ಇದನ್ನೆಲ್ಲ ಮಾಡಿ ತೋರ್ಸ. ಇಲ್ಲೆಲ್ಲ